ನಾನು ಕೇಳ್ಕೊಳ್ಳೋದು ಒಂದೇನೆ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೇ ಆದರೂ ಜಯಂತ್ ಮತ್ತು ಜಾನ್ವಿ ದೇವರು ಬಂದರು ಮತ್ತೆ ಬೇರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಬಾಳ್ಬಿಟ್ಟು ತೋರಿಸೋಣ. ನೀವು ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮತ್ತೆ ನನ್ನ ಜೊತೆ ಜೀವನ ಮಾಡೋಕ್ಕೆ ಬಂದಿದ್ದೀರಲ್ಲ, ನನಗಷ್ಟು ಸಾಕು. ನೋಡಿ ನೋಡಿ, ಈ ನಗು ನೋಡಬೇಕು ಅಂತಲೇ ನಾನು ಇಷ್ಟು ದಿನ ಕಾದಿದ್ದು. ಮೊದಲನೇ ಸರ್ತಿ ನಿಮ್ಮನ್ನು ನೋಡಿದಾಗಲೂ ಈ ನಗು ನೋಡೇ ನಾನು ಕ್ಲೀನ್ ಬೋರ್ಡ್ ಆಗಿದ್ದು. ಈ ಸಲ ರನ್ಔಟ್ ಆಗ್ತಾ ಇದ್ದೀನಿ ಅಷ್ಟೆ. ಇಫ್ ಯು ಡೋಂಟ್ ಮೈಂಡ್, ನನ್ನ ಇನ್ನೊಂದು ರಿಕ್ವೆಸ್ಟ್ ಇದೆ. ಎಷ್ಟು ದಿವಸ ನಾವಿಬ್ಬರು ದೂರ ಆಗಿ ತುಂಬ ಕಷ್ಟಪಟ್ಟಿದ್ದೀವಿ, ನೋವು ಅನುಭವಿಸಿದ್ದೀವಿ ನಿಜ. ಮತ್ತೆ ಮುಂದೆ ಏನೋ ಆಯಿತು ನಮ್ಮ ಜೀವನದಲ್ಲಿ ಅಂತ ಅದೇ ಕೂಪಕ್ಕೆ ನನ್ನನ್ನು ತಳ್ಳಬೇಡಿ. ಮತ್ತೆ ನಾವಿಬ್ಬರು ಅದೇ ಕಷ್ಟನ ಅನುಭವಿಸೋದು ಬೇಡ. ನೋಡಿ, ಮತ್ತೆ ಯಾವತ್ತೂ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡಿ. ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ, ಜೀವನ ಪರ್ಯಂತ ನಿಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ. ಯೋಚನೆ ಮಾಡಬೇಡಿ. ನರಸಿಂಹ, ಇಷ್ಟೊತ್ತಿನಲ್ಲಿ ಎಲ್ಗೋ ಹೋಗ್ತಿದ್ಯಾ? ಯಾಕಪ್ಪ ಏನೂ ಹೇಳ್ತಿಲ್ಲ? ಯಾವುದಾದ್ರೂ ಕೆಲಸದ ಮೇಲೆ ಆಚೆ ಹೋಗ್ತಿದ್ದೀರಾ? ನಾನು ನಿಮ್ಮ ಜೊತೆಗೆ ಬರಲಾ? ಚಂದನ ನೋಡಕ್ಕೆ ಹೋಗ್ತಿದ್ದೀನಿ. ಅವಳ ಜೊತೆ ಒಂದೆರಡು ದಿನ ಇದ್ದು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಾವ, ಏನು ಹೇಳ್ತಿದ್ದೀರಾ ನೀವು? ಯಾಕಮ್ಮ, ಅರ್ಥ ಆಗ್ಲಿಲ್ವಾ? ಚಂದನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅಪ್ಪ, ನಾನು ಹೋಗೋದು ಬೇಡ ಅಂತ ಹೇಳಿದ್ನಲ್ಲ. ನೀನು ಹೇಳ್ತೀಯ ಕಣೋ, ಆದರೆ ನನಗೆ ಅವಳನ್ನ ನೋಡದೆ ಇರೋಕ್ಕೆ ಆಗ್ತಾನೇ ಇಲ್ಲ. ಪ್ರತಿದಿನ ಹಗಲು ರಾತ್ರಿ ಅಂದಲೇ ಸಾರ್ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ದವಳು. ಮನೆ ತುಂಬ ಓಡಾಡ್ಕೊಂಡಿದ್ಲು. ಮನೆ ಮಗಳ ಥರ ಎಲ್ಲರೂ ನೋಡ್ಕೊಳ್ತಾ ಇದ್ಲು. ಆದರೆ ಇವತ್ತು ಅವಳು ಒಂಟಿಯಾಗಿ ದೇವಸ್ಥಾನದಲ್ಲಿದ್ದಾಳೆ. ಅದು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಹಾಗಂತ ಯಾವಾಗಂದ್ರೆ ಹೋಗ್ಬಿಡಕ್ಕಾಗುತ್ತಾ? ಅವಳು ಸೇವೆನಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ನಾನು ಅವಳ ಸೇವೆನ ಹಾಳು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಅವಳ ಜೊತೆ ಸೇರಿಕೊಂಡು ಸೇವೆ ಮಾಡ್ತೀನಿ. ಇದರಿಂದ ಲಲಿತನ ಆತ್ಮಕ್ಕೆ ಖುಷಿ ಸಿಗುತ್ತೆ. ಅಪ್ಪ, ನಾನು ಆಗಲೇ ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಅವರು ಒಂದು 2 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಚಂದನ ಅವ್ರು ಬೇರೆ ಸೇವೆಲಿ ಇರ್ತಾರಲ್ವಾ, ಕುಟುಂಬದವರು ಅವ್ರ ಸೇವೆಲಿ ಇರ್ಬೇಕಾದ್ರೆ ಹೋದರೆ ಆ ಸೇವೆಗೆ ಭಂಗ ಆಗುತ್ತಂತೆ.